ನಮಸ್ಕಾರ. ಕೊರಗ ಆಲ್-ಇನ್ ಒನ್ ಕ್ರಿಯೇಷನ್ಗೆ ತಮಗೆಲ್ಲರಿಗೂ ಅಕ್ಕರೆಯ ಸ್ವಾಗತ. ನಾನ್ ನಿಮ್ಮ ಕಾವೇರಿ ಬಿಜಾಪುರದಿಂದ. ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡಿನಿ. ನಾವು ಸಹಿತ ಆರಾಮದಿವಿ ನೋಡ್ರಿ. ಇವತ್ತಿಂದ ಲಾಗ್ ಇದು ಹೋದ ಬುಧವಾರದ ರೀ. ಈಗ ಅಪ್ಲೋಡ್ ಮಾಡಕತ್ತೀನಿ. ನಾನು ನ್ಯೂ ಇಯರ್ದೆಲ್ಲ ಹಾಕಿ ಆಮೇಲೆ ಹಾಕಿದ್ರ ಆಯ್ತಂತ ಹೇಳಿ ಮಾಡಿದ್ದೆ. ಆದ್ರೆ ಕೆಲವೊಂದು ಕೆಲಸ ನಾವು ಅನ್ಕೊಂಡಂಗೆ ಆಗಂಗಿಲ್ಲ ನೋಡ್ರಿ. ಅದಕ್ಕೆ ಇರ್ಲಿ ಅಂತೇಳಿ ಇದನ್ನ ಅಪ್ಲೋಡ್ ಮಾಡಕತ್ತೀನಿ ವಿಡಿಯೋ. ಇದು ಡಿಸೆಂಬರ್ 25ನೇ ತಾರೀಕಿಂದ್ರಿ, ಬುಧವಾರದ ರಂಗೋಲಿ ಎಲ್ಲ ಹಾಕಾಕತ್ತೀನಿ. ಇವತ್ತು ಸ್ಕೂಲ್ ಎಲ್ಲ ಸೂಟಿ ಇದಾವ್ರಿ ಮಕ್ಕಳಿಗೆ. ಹಿಂಗಾಗಿ ಆರಾಮಾಗಿ ಎಲ್ಲ ಮನೆಗೆ ಎಲ್ಲ ಸ್ವಚ್ಛ ಮಾಡ್ಕೊಂಡು ಪರಿಸೆಲ್ಲ ಒರೆಸಿ ಈಗ ರಂಗೋಲಿ ಎಲ್ಲ ಹಾಕಾಕತ್ತೀನಿ. ಇವತ್ತು ಸ್ಕೂಲ್ ಸೂಟಿ ಇದಾವ್ರಿ, ಮತ್ತ ಮನ್ಯಾಗು ಎಲ್ಲಾರು ಇದಾರ. ಹಂಗಾಗಿ ನಾವು ಲೇಟ್ ಆಗಿ ಎದ್ದೀವ್ರಿ. ಹಿಂಗಾಗಿ ಎಲ್ಲಾ ಕೆಲಸ ಮಾಡ್ಕೋಬೇಕಂದ್ರ ಸ್ವಲ್ಪ ಲೇಟೇ ಆಗ್ತೈತಿ. ಆದ್ರೆ ಮಕ್ಕಳ ಸ್ಕೂಲ್ ಒಳಗೆ ಯಾವಾಗ ಒಂದು ಸೂಟಿ ಸಿಗ್ತದೇನೋ ಅಂತ ಹೇಳಿ ಕಾಯ್ಕೊಂತಾನೆ ಇರ್ತೀವಿ. ಆದ್ರೂ ಈ ಸರಿ ಬಾಳ ಸೂಟಿ ಆದ ನೋಡ್ರಿ. ಹಿಂಗಾಗಿ ಇವತ್ತ ಸಿಂಪಲ್ ಆಗಿ ಒಂದ್ ರಂಗೋಲಿ ಹಾಕೊಂಡ್ ಬಿಡ್ಬೇಕಂತ ಹೇಳಿ ಡಿಸೈಡ್ ಮಾಡೀನಿ. ಇದ ಹಾಕಿದ್ಮೇಲೆ ಗೊತ್ತಾಗೋದಿಲ್ಲ ನನಗ ಯಾವ್ದು ಹಾಕ್ತೀನಿ ಯಾವ್ದು ಬಿಡ್ತೀನಿ ನಂಗೆ ಗೊತ್ತಿಲ್ರಿ. ಬಟ್ ಸಿಂಪಲ್ ಆಗಿ ಹಾಕ್ಬೇಕಂತ ಅನ್ಕೊಂಡಿರ್ತೀನಿ. ಯಾವ್ದೊಂದು ತಲೆಯಾಗ ಬರ್ತೈತಿ ನೋಡ್ರಿ ಹಾಕೋ ಟೈಮ್ನಾಗ ಅದೊಂದು ಹಾಕ್ಬಿಡ್ತೇನ್ರಿ. ಚಿನ್ನು ರಾಜು ಇನ್ನು ಮಲ್ಕೊಂಡಾರಿ. ನಾನು ಇದಷ್ಟು ಎಲ್ಲ ಮಾಡ್ಕೊಂಡು ಅವ್ರು ಹೇಳೋದ್ರೊಳಗ ಕಸ ಪರಿಶಿ ಎಲ್ಲ ಒರೆಸ್ಕೊಂಡು ರಂಗೋಲಿ ಎಲ್ಲ ಹಾಕಿ ದೇವ್ರ ಪೂಜೆ ಮಾಡೋದ್ರೊಳಗ ಎದ್ದೇ ಬಿಡ್ತಾರಿ ಅವ್ರ. ಅಷ್ಟರೊಳಗೆ ಇದನ್ನೆಲ್ಲ ಮುಗಿಸೋಬೇಕಂತ ಹೇಳಿ ಮಾಡೀನಿ. ಅವ್ರು ಎದ್ದ ತಕ್ಷಣ ಒಂದಿಷ್ಟು ನಾಷ್ಟಕ್ಕೆ ಮಾಡ್ಕೊಡ್ಬೇಕಂತ ಹೇಳಿ ಮಾಡಿರ್ರಿ. ದಿನಾಲು ಎದ್ದ ತಕ್ಷಣ ಅಡಿಗೆನ ಮಾಡಿಬಿಡ್ತಿದ್ದೆ ಡೈರೆಕ್ಟ್. ಇವತ್ತ ನಾಷ್ಟಕ್ಕ ಮಾಡೀನ್ರಿ. ಅವಲಕ್ಕಿ ಮಾಡಿದ್ದೆ ರೀ ಇವತ್ತ ನಾಷ್ಟಕ್ಕ. ಅದನ್ನೇನು ತೋರಿಸಿಲ್ರಿ ನಾನು ವಿಡಿಯೋದೊಳಗ. ಯಾಕಂದ್ರೆ ಒಂದು ವಿಡಿಯೋದೊಳಗೆ ಹಾಕಿ ನಾನು ಹೆಂಗೆ ಮಾಡೀನಿ ಅಂಥೇಳಿ. ಅದನ್ನ ಅವಲಕ್ಕಿದ ರೆಸಿಪಿ ಬೇಕಂದ್ರೆ ನಾವು ಹೆಂಗೆ ಮಾಡ್ತೀವಿ ಅಂತೇಳಿ ಗೊತ್ತಾಗ್ಬೇಕಂದ್ರೆ ನೀವು ಅಲ್ಲಿ ಹೋಗಿ ನೋಡ್ರಿ. ಹಾಗಾಗಿ ಅವಲಕ್ಕಿ ರೆಸಿಪಿ ಏನು ತೋರಿಸಿಲ್ಲ. ಇವತ್ತ ಬುಧವಾರ ಒಂದದ ರೀ. ಎಲ್ಲ ಸಂತಿ ಎಲ್ಲ ತಂದಿಟ್ಟು ಅದನ್ನೆಲ್ಲ ಸೋಸ್ಕೋಬೇಕು. ಹಿಂಗಾಗಿ ಪಟ ನಾಷ್ಟಕ್ಕೆ ಮಾಡಿಟ್ಟು ಹೋಗ್ಬೇಕಂತ ಹೇಳಿ ರಂಗೋಲಿ ಇದೆಲ್ಲ ಹಾಕಿಟ್ಕೊಳಕತ್ತೀನಿ. ಹಾಕಿದ್ಮೇಲೆ ಒಂದಿಷ್ಟು ನಾಷ್ಟಕ್ಕೆಲ್ಲ ಮಾಡಿಕೊಟ್ಟು ಮಕ್ಕಳಿಗೆ ಸಂತ್ಯಾಗ ಹೋಗಿ ಕಾಯಿಪಲ್ಯ ಇದೆಲ್ಲ ತೊಗೊಂಬರ್ತೀನಿ. ಕಾಯಿಪಲ್ಯ ಅಂತೂ ಏನೂ ಇಲ್ರಿ. ಹೋದ ರವಿವಾರ ಅಂತೂ ಹೋಗಿದ್ದೇ ಇಲ್ಲ. ಅದು ಇದು ಕಾಳು ಅದು ಹಾಕಿ ಮಾಡಿ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಬಿಟ್ಟಿದ್ದೆ ರೀ. ಇದು ಕಾಯಿಪಲ್ಯ ದಿನ ಒಂದು ಏನಾರು ಇರ್ಲಿಕ್ಕಂದ್ರೆ ಮಕ್ಕಳಿಗೆ ನಡೀದಿಲ್ಲ. ದಿನ ಅದೇ ಅಂತೇಳಿ ಮಾಡಿ ಹಾಕಿದ್ರೆ ಅವರು ಟಿಫಿನ್ ಒಳಗೆ ತಿನ್ನೋದಿಲ್ಲ ಅಂಥೇಳಿ ಸಂತ್ಯಾಗ ಹೋಗ್ಬೇಕಂತ ಮಾಡೀನಿ. ಈರುಳ್ಳಿ ಇದೆಲ್ಲ ಕರ್ಲಿನಾಗಿದ್ದರು, ಟೊಮೆಟೊ ಈರುಳ್ಳಿ ಹಿಂಗಾಗಿ ತರ್ಬೇಕಂತೇಳಿ ಮಾಡೀನಿ ನೋಡ್ರಿ. ಮತ್ತು ಇವತ್ತು ಕ್ರಿಸ್ಮಸ್ ಒಂದೈತ್ರಿ. ಮತ್ತು ನಿಮ್ಮಲ್ಲೆಲ್ಲ ಏನು ಸ್ಪೆಷಲ್ ಮಾಡಿದ್ರಿ ನನಗೂ ಕಮೆಂಟ್ ಮಾಡಿ ಹೇಳ್ರಿ. ನಮ್ಮಲ್ಲೆಲ್ಲ ಏನು ಇರಂಗಿಲ್ರಿ, ದಿನ ನೆತ್ತದ ಕೆಲಸ ಹಿಂಗೆ ಇರ್ತದ. ಇವತ್ತು ಏನೆಲ್ಲ ರೆಸಿಪಿ ಮಾಡಿದೆ, ಏನೆಲ್ಲ ಇದು ಮಾಡಿದೆ ಅಂಥೇಳಿ ನಿಮ್ಮ ಜೋಡಿ ಶೇರ್ ಮಾಡ್ಕೊತೀನಿ. ಮತ್ತು ನೀವು ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರಂದ್ರೆ ಪ್ಲೀಸ್ ಮೊದಲು ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಆಗಿರಿ ಮತ್ತು ಲೈಕ್ ಮಾಡಿರಿ. ಮತ್ತು ನಾ ಮಾಡೋ ರೆಸಿಪಿಗಳು ಮತ್ತು ನಮ್ಮ ವ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಕಮೆಂಟ್ ಮಾಡಿರಿ. ಮತ್ತು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿರಿ. ಮತ್ತು ಲೈಕ್ ಸಬ್ಸ್ಕ್ರೈಬ್ ಮಾಡಲ್ಲ ದಯವಿಟ್ಟು ನೋಡಬೇಡ್ರಿ. ಯಾಕಂದ್ರೆ ನಿಮ್ಮ ಲೈಕ್ ಸಬ್ಸ್ಕ್ರೈಬರ್ ನಮಗೆ ಭಾರಿ ಹೆಲ್ಪ್ ಆಗ್ತದೆ. ಇವತ್ತು ಸುಮ್ಮೊಂದು ಅಕ್ಕಿ ಹಿಟ್ಟು ಹಾಕಕತ್ತೀನಿ ರೀ ರಂಗೋಲಿ. ನಮ್ಮಲ್ಲಿ ಅಕ್ಕಿ ಅಂತನೂ ಅಂತೀವಿ ನಾವು, ಇಲ್ಲಕ್ಕಂದ್ರೆ ಚುಕ್ಕಿನೂ ಅಂತೀವಿ ನಾವು. ಅಂಕಿ ಅನ್ನೋದಕ್ಕೆ ಅಕ್ಕಿ ಅಂಥೇಳಿ ಅಂತೀವ್ರಿ ನಾವು ಹಳ್ಳಿ ಕಡೆ ಎಲ್ಲ. ಇದು 7ರಿಂದ 4 ಚುಕ್ಕಿ 7ರಿಂದ 4ಕ್ಕೆ ಇಟ್ಟಿರ್ತೀವ್ರಿ. ಇಟ್ಟು ಈ ಥರ ರಂಗೋಲಿ ಹಾಕ್ಲಾಕತ್ತೀನಿ ರೀ ಸಿಂಪಲ್ಲಾಗಿ. ಟೈಮು ಇರಲಿಲ್ಲ, ಲೇಟು ಆಗಿತ್ತಂದ್ರೆ ಅವಸರದ ಪಟ ಇಂಥ ರಂಗೋಲಿ ಹಾಕೊಂಡ್ಬಿಟ್ರೆ ಪಟ್ನ ಆಗಿಬಿಡ್ತೈತ್ರಿ. ಏನು ಭಾಳ ತಲೆ ಕೆಡಿಸ್ಕೊಳ್ಳೋದಿಲ್ರಿ. ರಂಗೋಲಿ ಏನ್ರಿ ಚೆನ್ನಾಗಿ ಮನಸ್ಸಿಟ್ಟು ಒಂದು 4-5 ಎಳೆ ಚೆನ್ನಾಗಿ ನೀಟಾಗಿ ಹಾಕಿಬಿಟ್ಟಿವಿ ಅಂದ್ರೆ, ಒಂದು ಹೂವು ಹಾಕಿಬಿಟ್ಟಿವಿ ಅಂದ್ರೆ ಮಸ್ತ್ ಆಗ್ತೈತ್ರಿ. ಇಲ್ಲಾಂದ್ರೆ ಬೇಕಾದಂಥ ದೊಡ್ಡ ರಂಗೋಲಿ ಹಾಕಿ ಮನಸ್ಸೇ ಇರಲಿಲ್ಲ ಅಂದ್ರೆ
ಅದು ಯಾವುದೇ ಆ್ಯಂಗಲ್ದಾಗ ನೋಡಿದ್ರು ಚಂದ ಕಾಣಂಗಿಲ್ರಿ. ನೋಡ್ರಿ ಇಷ್ಟ ಸಿಂಪಲ್ ಐತಿ ರಂಗೋಲಿ. ಬಾಜುಕ್ ಒಂದಿಷ್ಟ ಏನಾರ ಒಂದು ಡಿಸೈನ್ ಹಿಂಗ್ ಮಾಡ್ಕೊಂಡ್ಬಿಟ್ಟಿವ ಅಂದ್ರ ಅದೇ ದೊಡ್ಡ ರಂಗೋಲಿ ಹಂಗ ಕಾಣ್ತೈತ್ರಿ. ಭಾಳ ಏನ್ ತಲಿ ಕೆಡ್ಸ್ಕೊಳೋದಿಲ್ರಿ ರಂಗೋಲಿ ಸಲುವಾಗಿ. ಮನಸ್ಸಿಟ್ಟು ಚಂದಂಗೆ 4-5 ಎಳಿ ಹಿಂಗೊಂದ್ ಹಾಕಿ ಬಿಟ್ಟಿವಂದ್ರ ಮಸ್ತ್ ಕಾಣ್ತೈತ್ರಿ. ಮತ್ತ ಮುಂಜಾನೆ ಎದ್ದು ರಂಗೋಲಿ ಹಾಕೋದ್ರಿಂದ ಎಷ್ಟು ಮೈಂಡ್ ಫ್ರೆಶ್ ಆಗ್ತೈತಿ ಗೊತ್ತೇನ್ರಿ. ನಾನಂತ್ರು ರಂಗೋಲಿ ಹಚ್ಚಂದಂಗ ಹಾಕಿದ್ದೆ ಅಂದ್ರ 1-2-3 ಸರಿ ಬಾಗ್ಲ ತೆಗೆದು ಬಂದು ನೋಡ್ಕೊಂತಾನೆ ಇರ್ತೀನಿ. ನಾವು ನಮ್ಮ ಕೈಯಿಂದ ನೋಡ್ರಿ ಯಾವ್ದೇ ಚಿತ್ರ ಬಂದಿದ್ರು ಅದ್ ನಮ್ಮ ಕೈಯಿಂದ ಬಂದ್ರೆ ಎಷ್ಟು ಖುಷಿ ಆಗ್ತೈತಿಲ್ರಿ. ನಮಗೂ ಇಂತ ಒಂದು ಕಲೆ ಐತಲ್ಲ ಅಂತ ಹೇಳಿ ನಮ್ಗೆ ಇದು ಅನಿಸ್ತದ. ನೀವ ಹೊಗಳ್ಕೊಳಕತ್ತೀರೇನ ಅಂತ ಹೇಳಿ ಅನ್ಬೇಡ್ರಿ. ನಾ ಹೇಳಾಕತ್ತೀನ್ರಿ ರಿಯಾಲಿಟಿ. ನಮಗೆ ಹೆಣ್ಮಕ್ಳಲ್ಲಿ ಎಂತ ಕಲೆ ಐತಂತ ಹೇಳಿ ಒಂಥರ ನಾವೇ ಇದು ಮಾಡ್ಕೊಂಡು ಅಪ್ರಿಶಿಯೇಟ್ ಮಾಡ್ಕೊಂಡು ದಿನ ಹಿಂಗ ದುಡ್ಕೋತ ಹೋಗ್ಬೇಕ್ರಿ. ಸುಮ್ನ ಅದು ಇದು ವಿಚಾರ ಮಾಡ್ಕೋತನ ಕುಂದ್ರದಾಗ್ತೈತ್ರಿ. ಅದಕ್ಕೆ ಹೇಳ್ತೇನ್ರಿ, ನಿಮ್ಗ ಮನಸ್ಸಿರ್ಲಿಲ್ಲ ಅಂದ್ರ ಏನಾರ ಇದು ಆಗ್ತಿತ್ತಂದ್ರ ಪುಸ್ತಕದಾಗ್ರಿ ಇರ್ಲಿಕ್ಕಂದ್ರ ಹಿಂಗ ಅಂಗಳದಾಗ್ರಿ ಚೆನ್ನಾಗಿ ನೀಟಂಗೆ ರಂಗೋಲಿ ತೆಗದ್ರಂದ್ರ ಮನಸ್ಸಿಗೆ ಬ್ಯಾಸರ ಆಗಿತ್ತಂದ್ರ 1-2 ಸರಿ ಇದನ್ನ ಬಂದು ನೋಡಿದ್ರಂದ್ರ ನಮ್ಮ ಮನಸ್ಸಿನಲ್ಲೂ ಎಂತ ಒಳ್ಳೆ ಚಿತ್ರ ಅದಾವಲ್ಲ, ಎಂತೆಂತ ಒಳ್ಳೆ ವಿಚಾರ ಅದಾವಲ್ಲ ಅಂತೇಳಿ ಅನ್ಕೋರಿ. ಅವಾಗ ಎಲ್ಲಾನು ಚಂದ ಕಾಣ್ತೈತಿ. ಸುಮ್ನ ಅದು ಇದು ವಿಚಾರ ಮಾಡ್ಕೋತ ಕೂತ್ರಿ ಮನಸ್ಸು ತಲಿ ಎಲ್ಲ ಕಸದ ಬುಟ್ಟಿ ಆಗ್ತೈತಿ. ಎಲ್ಲಾ ದೇವ್ರ ಮೇಲ್ ಭಾರ ಹಾಕೊಂತ ಅದಕ್ಕೆ ನಮ್ ಹಿರಿಯರ್ ಮಾಡ್ಯಾರ ಅಂತ ಹೇಳಿ ನೋಡ್ರಿ ಇದನ್ನ. ಅದು ಒಳ್ಳೆ ಪದ್ಧತಿನೇ ಅಲ್ರಿ ಇದು, ಬೆಳಿಗ್ಗೆ ಎದ್ದು ರಂಗೋಲಿ ಹಾಕೋದು. ಇರ್ಲಿಕ್ಕಂದ್ರ ನೋಡ್ರಿ ಇಂಥವೆಲ್ಲ ಇದಿರ್ಲಿಕ್ಕ ಮುಂಜಾನೆ ಮೈಂಡ್ ಫ್ರೆಶ್ ಆಗುವಂತದ ಎಂತ ಕಲೆಗಳನ್ನ ನಮ್ಮ ಟ್ರೆಡಿಷನಲ್ ಒಳಗ ಅದಾವಲ್ರಿ. ನೋಡ್ರಿ ಎಷ್ಟು ಚಂದ ಆಯ್ತು. ನಮಗ ಅಪ್ರಿಶಿಯೇಟ್ ಮಾಡ್ಕೊಳ್ಳೋದ ಮೊದಲ ಕಲೀರಿ. ನಮ್ಮನ್ನ ನಾವು ಚಂದ ಇದೀವಿ, ನಮ್ಮ ಮನಸ್ಸು ಚಂದ ಐತಿ ಅಂತ ಹೇಳಿ ರಂಗೋಲಿ ನೋಡಿದಾಗ ಒಮ್ಮೆ ಅನ್ಕೋರಿ. ಸುಮ್ನ ಇವ್ರು ನಮ್ಗೆ ಅನ್ಬೇಕಪ್ಪ ಅಂತ ಹೇಳಿ ಅನ್ಕೊಳಕ್ ಹೋಗ್ಬೇಡ್ರಿ. ಮೊದಲ ನಮ್ಮನ್ನ ನಾವು ಪ್ರೀತಿಸೋದನ್ನ ಕಲಿಬೇಕು. ನಮ್ಮ ಕಲೆ ಏನೋ ಸಣ್ಣದಿದ್ರು ಪ್ರೀತಿಸೋದ ಕಲಿಬೇಕು ನೋಡ್ರಿ. ಈಗ ನೋಡ್ರಿ ಮಧ್ಯಾಹ್ನ 1 ಗಂಟೆ ಆಗೈತಿ. ಈಗ ಕಾಯಿಪಲ್ಲೆ ಎಲ್ಲ ತಗೊಂಡ್ಬಂದು ಎಲ್ಲ ಫ್ರಿಜ್ನಾಗ ಕಟ್ಟಿಟ್ಟಿನ್ರಿ ಸೋಸಿ ಎಲ್ಲ ಮಾಡಿದ್ರೊಳಗ ಅಡಿಗೆನ ಮಾಡಿದ್ದಿಲ್ಲ. ಬೆಳಿಗ್ಗೆ ನಾಷ್ಟ ಮಾಡಿಟ್ಟು ಹೋಗಿದ್ದೆ ಅವಲಕ್ಕಿ. ಈಗ ಕುಂಬಳಕಾಯಿ ಪಲ್ಲೆ ಮತ್ತೆ ಮೆಂತೆ ಪಲ್ಲೆ ಮಾಡ್ಬೇಕಂತೇಳಿ ಮಾಡೀನ್ರಿ. ಇವೆಲ್ಲ ಈಗ ಕಟ್ ಮಾಡ್ಕೊತೀನಿ ನೋಡ್ರಿ. ಏನೆಲ್ಲ ಹಾಕ್ತೀನಿ ಅಂತ ಹೇಳಿ ನೋಡ್ರಿ. ಮತ್ತೆ ಒಮ್ಮೆ ಕುಂಬಳಕಾಯಿ ಪಲ್ಲೆ ಅಂತರು ಹಿಂಗ್ ಮಾಡಿ ನೋಡ್ರಿ, ಬೆಸ್ಟ್ ಆಗ್ತೈತಿ. ಅದು ಖಡಕ್ ರೊಟ್ಟಿ ಜೊತೆ ಅಂತರು ಭಾರಿ ಚಂದ ಆಗ್ತೈತ್ರಿ. ಕುಂಬಳಕಾಯಿ ಪಲ್ಲೆ ಮತ್ತ ಮೆಂತ್ಯ ಪಲ್ಲೆ ಬೆಸ್ಟ್ ಕಾಂಬಿನೇಷನ್ ರೀ ಖಡಕ್ ರೊಟ್ಟಿ ಜೊತೆ. ಒಮ್ಮೆ ಮಾಡಿ ನೋಡ್ರಿ, ಫೇಲ್ ಆಗೋದಂತ್ರು ಇಲ್ವೇ ಇಲ್ರಿ. ಒಮ್ಮೆ ಈ ಪದ್ಧತಿ ಒಳಗೆ ಮಾಡಿದ್ರ ಮಸ್ತ್ ಆಗ್ತೈತಿ. ನಾ ಹೆಂಗೆ ಮಾಡ್ತೀನಿ ಒಮ್ಮೆ ನೋಡ್ಕೊಂಬಿಡ್ರಿ. ಎಲ್ಲ ಕಟ್ ಮಾಡಿ ನೀಟಂಗೆ ಕುಂಬಳಕಾಯಿ ಮೆಂತ್ಯ ಪಲ್ಲೆ ತೊಳೆದಿಟ್ಕೊಳಕತ್ತೀನಿ. ಇನ್ನು ಕುಂಬಳಕಾಯಿ ಪಲ್ಲೆ ಮಾಡೋಣ. ಈಗ ಒಂದು ಪಟ ಪಲ್ಲೆ ಮಾಡ್ಕೊಳ್ಳೋಂತ ಬರ್ರಿ. ಈಗ ಪಲ್ಲೆ ಮಾಡ್ಕೊಳಕ ಒಂದು ಪಾತ್ರೆ ಇಟ್ಕೊಂಡಿನ್ರಿ ಒಲೆ ಮೇಲೆ. ನೋಡ್ರಿ ಇದೆಲ್ಲ ಹಸಿ ಖಾರ ಹಾಕಿ ಮಾಡಾಕತ್ತೀನಿ ನಾನು ಕುಂಬಳಕಾಯಿ ಪಲ್ಲೆ. ಹೆಂಗೆಲ್ಲ ಮಾಡೋದಂತೇಳಿ ತೋರಿಸ್ತೀನಿ ಬರ್ರಿ. ನೋಡ್ರಿ ಒಂದು ಪಾತ್ರೆ ಇಟ್ಕೊಂಡಿನ್ರಿ ಒಲೆ ಮೇಲೆ. ಒಲೆ ಹಚ್ಚಿ ಈಗ 2 ಸ್ಪೂನ್ ಎಣ್ಣೆ ಹಾಕ್ಕೊಬೇಕ್ರಿ. ಎಣ್ಣೆ ಹಾಕ್ಕೊಂಡು ಬಿಸಿ ಆಗುತ್ತಾನ ಕಾಯ್ಬೇಕ್ರಿ. ಕಾಯ್ದ ನಂತರ ಒಂದಿಷ್ಟ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕ್ಬೇಕ್ರಿ. ಕರಿಬೇವು, ಸಾಸಿವೆ, ಜೀರಿಗೆ, ಈರುಳ್ಳಿ, ಬೆಳ್ಳುಳ್ಳಿ ಹಾಕ್ಕೋಬೇಕ್ರಿ. ನೋಡ್ರಿ ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ಈರುಳ್ಳಿ ಹಾಕ್ಕೋಬೇಕ್ರಿ. ಈಗ ಮತ್ತು ಹಸಿಮೆಣ್ಸಿನ್ಕಾಯಿ ಯಾವ ಪಲ್ಲೆಗೆಲ್ಲ ಹಾಕ್ತಿರಲ್ರಿ, ಸ್ವಲ್ಪ ನೀವು ಬೆಳ್ಳುಳ್ಳಿನೂ ಹಾಕೊಂಡ್ರೆ ಮಸ್ತ್ ಟೇಸ್ಟ್ ಬರ್ತೈತೆ ನೋಡ್ರಿ. ಅದಕ್ಕೆ ಬರೀ ನೀವು ಈರುಳ್ಳಿನ ಹಾಕೊಂಡ್ರೆ ಅಷ್ಟಿದು ಅನಿಸಂಗಿಲ್ಲ, ಬೆಳ್ಳುಳ್ಳಿನ ಹಾಕೋರಿ. ನೋಡ್ರಿ ಎಷ್ಟು ಅವಲಕ್ಕಿ ಉಳ್ದದ ಮುಂಜಾನೆದ. ಅನ್ನ ಸಾರು ಏನು ಮಾಡಂಗಿಲ್ಲ ರೀ. ಈಗ ರೊಟ್ಟಿ ಮೆಂತ್ಯ ಪಲ್ಲೆ ಕುಂಬಳಕಾಯಿ ಪಲ್ಲೆ ಮಾಡಿಬಿಟ್ರೆ ಮುಗಿತ್ರಿ. ಆರಾಮಾಗಿ ಊಟ ಆಗ್ತೈತ್ರಿ. ಇವತ್ತು ಅದ್ರಾಗ ಮನ್ಯಾಗ ಅದಾರಲ್ರಿ, ಮುಂಜಾನೆ ಬಿಸಿದ ಅವಲಕ್ಕಿ ಆಯ್ತಾ,
ಈಗ ಬಿಸಿದ ಕುಂಬಳಕಾಯಿ ಪಲ್ಯ ರೊಟ್ಟಿ ಮಾಡಿಬಿಡ್ತೀನಿ ನೋಡಿರಿ. ಒಂದಿಷ್ಟು ಬೆಳ್ಳುಳ್ಳಿ, ನೀವು ಎಷ್ಟು ಅಳತಿ ಮೇಲೆ ತಿಂತೀರಿ ನೋಡಿರಿ ಅಷ್ಟು ಬೆಳ್ಳುಳ್ಳಿ ಈರುಳ್ಳಿ ಹಾಕೊಂಡ್ರೆ ಸಾಕ್ರಿ. ನಾ ಎಷ್ಟು ಹಾಕಿನಿ ಹೊಟ್ಟೆಕಿನಿ ನಮ್ಮ ಅಳತಿ ನಮ್ಗೆ ಎಷ್ಟದ ಅಂತೇಳಿ ಗೊತ್ತಿರ್ತೈತಲ್ರಿ ತಿನ್ನೋದು ಅಳತಿ ಒಳಗ್ರಿ. ನೋಡಿ ಟೊಮಾಟೋನ ಹಾಕ್ಕೊಂಡೀನಿ. ಕರಿಬೇವು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡ್ಮೇಲೆ ಟೊಮೊಟೊ ಹಾಕ್ಕೊಂಡೀನಿ. ಹಾಕೊಂಡ್ಮೇಲೆ ಅದನ್ನು ಚೆನ್ನಾಗಿ ಮೆತ್ತಗಾಗುತ್ತೆ ಮತ್ತು ತಿರುಗಡನ್ರಿ. ಮೇಲೆ ಒಂದಿಷ್ಟು ಉಪ್ಪು ಹಾಕಿ ಅಂದ್ರೆ ಬೇಗ ಈರುಳ್ಳಿ ಕಲರ್ನು ಚೇಂಜ್ ಆಗ್ತೈತ್ರಿ ಮತ್ತು ಟೊಮ್ಯಾಟೊನು ಕೆಂಪಾಗ್ತಾವ್ರಿ. ಕೆಂಪು ಅದಾವ್ರಿ ಮೊದಲೇ ನಾನು ತಪ್ಪಾಗ್ಯಂದೆ. ಮೆತ್ತಗಾಗುತ್ತಾನ ಕಾಯ್ಬೇಕ್ರಿ. ಒಂದಿಟ್ಟು ಮೇಲೆ ಅರಿಶಿನ ಪುಡಿನೂ ಹಾಕ್ಕೊಳ್ಳೋಣ್ರಿ. ನೋಡಿರಿ ಇದು ಹಸಿ ಖಾರ, ಹಸಿಮೆಣ್ಸಿನ್ಕಾಯಿ ಖಾರ ಮಿಕ್ಸಿಗೆ ಹಾಕಿಟ್ಕೊಂಡಿದ್ದಾರೆ. ಭಾಳ ಸಣ್ಣಗೆ ನುಣ್ಣಗೆ ಮಾಡಬಾರ್ದು ರೀ, ಅಷ್ಟೇ ಅವು ಚೌ ಅಂತೀವ್ರಿ ನಮ್ಮ ಕಡೆ. ಹಂಗೆ ಮಾಡಿ ಹಾಕ್ಕೊಬೇಕ್ರಿ. ಭಾರಿ ಟೇಸ್ಟ್ ಬರ್ತೈತ್ರಿ. ಒಮ್ಮೆ ಹಿಂಗೆ ಮಾಡಿ ನೋಡಿರಿ ನೀವು ಕುಂಬಳಕಾಯಿ ಪಲ್ಯ. ಟೇಸ್ಟ್ ಅಂದರೆ ಟೇಸ್ಟ್ ರೀ. ಅದು ಖಡಕ್ ರೊಟ್ಟಿ ಇರ್ಬೇಕ್ರಿ ಅದ್ರ ಜೊತೆ ಮಸ್ತ್ ಆಗ್ತೈತಿ ನೋಡ್ರಿ. ಊಟ ಮಾಡೋದೇ ಇಲ್ಲ ಅನ್ನಂಗಿಲ್ರಿ. 2 ಖಡಕ್ ರೊಟ್ಟಿ ತಿನ್ನೋರು 4 ಖಡಕ್ ರೊಟ್ಟಿ ತಿಂತಾರೆ. ಇವತ್ತು ನಮ್ಮ ಮನೆಯವ್ರ ಈಗ ಥಂಡಿ ದಿನ ಅಲ್ರಿ, ಏನರ ಸೊಪ್ಪಿನ ಪಲ್ಯ ಮಾಡ್ತೀನಿ ಇತ್ತಂದ್ರೆ ರೊಟ್ಟಿ ಮಾಡಿಕೊಡು ಅಂತಾರೆ ಅವರು. ಅಲ್ಲಿ ಮೇಲೆ ಅದು ಹೆಂಗೆ ಮಾಡ್ತೀನಿ ಅಂತೇಳಿ ತೋರಿಸ್ತೀನಿ ನಿಮ್ಗೆ ಮುಂದೆ ವಿಡಿಯೋ ನೋಡಿರಿ. ಈಗ ನೋಡಿರಿ ಎಲ್ಲ ಚೆನ್ನಾಗಿ ಮೆತ್ತಗಾದಾಗಿದ್ದಾವ್ರಿ ಟೊಮೊಟೊ ಈರುಳ್ಳಿ. ಈಗ ಕುಂಬಳಕಾಯಿ ಹಾಕ್ಕೊಂಡೀನಿ ಮೇಲೆ. ಹಾಕ್ಕೊಂಡು ಮಿಕ್ಸ್ ಮಾಡಿ ಇಡೋಣ್ರಿ. ಚೆನ್ನಾಗಿ ಎಲ್ಲದಕ್ಕೂ ಉಪ್ಪು ಖಾರ ಎಲ್ಲ ಥರಕ್ಕೂ ಎಲ್ಲ ಕುಂಬಳಕಾಯಿ ಹತ್ಬೇಕ್ರಿ. ಹಂಗೆ ಮಿಕ್ಸ್ ಮಾಡಿರಿ. ಮಿಕ್ಸ್ ಮಾಡಿದ್ವಿ ಅಂದ್ರೆ ಎಲ್ಲದಕ್ಕೂ ಮಿಕ್ಸ್ ಆಗ್ಬೇಕು ನೋಡ್ರಿ. ಎಲ್ಲದಕ್ಕೂ ಹತ್ಬೇಕ್ರಿ. ಈರುಳ್ಳಿ ಉಪ್ಪು ಖಾರ ಮೆಣಸಿನ್ಕಾಯಿ ಎಲ್ಲ ಅಂಟ್ಗೊಳಂಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಮುಚ್ಚಿಡ್ಬೇಕ್ರಿ. ಅದು ತಾನೇ ಒಂದಿಷ್ಟು ನೀರು ಬಿಟ್ಕೊಳ್ತಾನ, ಉಪ್ಪು ಖಾರ ಹಿಡಿತಾನ ರೀ. ಒಂದು 5 ನಿಮಿಷ ಮುಚ್ಚಿಟ್ಟಿವಿ ಅಂದ್ರೆ ಆಮೇಲೆ ಒಂದಿಷ್ಟು ಚುಮುಕ್ ನೀರು ಹಾಕ್ಕೋಬೇಕ್ರಿ. ಜಾಸ್ತಿ ಹಾಕೋದಿಲ್ಲ. ಚುಮುಕ್ ನೀರು ಅಂದ್ರೆ ಒಂದು ಚೂರೇ ಚೂರು, ಜಾಸ್ತಿ ಹಾಕೋದಿಲ್ಲ ರೀ. ನೀರು ಹಾಕೊಂಡ್ರೆ ಅಷ್ಟು ಚೆಂದ ಆಗೋದಿಲ್ಲ ಪಲ್ಯ. ನೋಡ್ರಿ 5 ನಿಮಿಷ ಆದಮೇಲೆ ಹಿಂಗಾಗಿದ್ದು ಪಲ್ಯ. ಮತ್ತು ಮಿಕ್ಸ್ ಮಾಡಿ ಮುಚ್ಚಿಡೋಣ್ರಿ. ಹಂಗೆ ಕೈ ಆಡಿಸಿ ಒಂದು 5 ನಿಮಿಷ ಮುಚ್ಚಿಡ್ಬೇಕ್ರಿ. ಇಲ್ಲಿಗೆ ತಳ ಹಾಕ್ತದ್ರಿ ಅದು. ಎಷ್ಟು ಚಂದ ಕಾಣಕತ್ತೈತಲ್ರಿ ಪಲ್ಯ, ಕುಂಬಳಕಾಯಿ ಪಲ್ಯ. ಎಂದು ನೀವು ಹಿಂಗೆ ಮಾಡಿ ಇಲ್ಲಂದ್ರೆ ನೋಡಿರಿ ಇಷ್ಟೇ ನೀರು ಹಾಕ್ಕೊಂಡು ಮುಚ್ಚಿಟ್ರೆ ಸಾಕ್ರಿ. ಭಾಳ ನೀರು ಹಾಕ್ಕೊಂಡ್ರೆ ಭಾಳ ಕುದ್ದು ಒಂಥರ ರಸ ಒಂಥರ ಆಗಿರ್ತೈತ್ರಿ ಅದು. ಏನರ ಭಾಳ ರಸ ಮಾಡಂಗಿದ್ರೆ ಒಣ ಖಾರ ಇರ್ತೈತಲ್ರಿ, ಪುಡಿ ಖಾರ ಬಂಗಿ ಪುಡಿ ಅದನ್ನು ಹಾಕ್ಕೊಂಡ್ರೆ ಬೆಸ್ಟ್ ಆಗ್ತೈತ್ರಿ ಪಲ್ಯ. ರಸ ಪಲ್ಯ ಆಗ್ತೈತಿ ಮಸ್ತಾಗಿ. ಅದನ್ನೂ ಒಮ್ಮೆ ಮಾಡಿ ತೋರಿಸ್ತೀನಿ ಅಂತೇಳಿ ಈ ಕಡೆ ಕುಂಬಳಕಾಯಿ ಪಲ್ಯ ಎತ್ತಿಟ್ಟಿನಿ ರೀ. ನೋಡಿರಿ ಹಿಂಗಾಯ್ತು ಕುಂಬಳಕಾಯಿ ಪಲ್ಯ. ಈ ಕಡೆ ಮೆಂತ್ಯ ಪಲ್ಯ ಮಾಡ್ಕೋಬೇಕಂತೇಳಿ ಒಂದು ಪಾತ್ರೆ ಇಟ್ಕೊಂಡೇನಿ ರೀ, ಕಡಾಯಿ ಇಟ್ಕೊಂಡೇನಿ ರೀ. ನೋಡಿರಿ ಎಷ್ಟು ಚೆನ್ನಾಗಿ ಗಟ್ಟಂಗೆ ಹಾಕ್ಬೇಕ್ರಿ ಪಲ್ಯ, ಭಾಳ ಅಳಸಾಗಬಾರ್ದು. ಎಲ್ಲ ಕುದ್ದಾರಿ ಹೋಳು ಚೆಂದ ಮೆತ್ತಗಾಗಿತ್ತು. ಆಯ್ತು ರೀ, ನಾನು ಮುಚ್ಚಿಟ್ಟು ತೆಗೆದು ಇಟ್ಬಿಡ್ತೀನಿ ರೀ. ಇಟ್ಕೊಂಡು ಈ ಕಡೆ ಮೆಂತ್ಯ ಪಲ್ಯ ಮಾಡ್ಕೊಳ್ಳೋಣ್ರಿ. ರೆಡಿ ಆಯ್ತು ರೀ ಕುಂಬಳಕಾಯಿ ಪಲ್ಯ. ನೋಡಿರಿ ಈ ಕಡೆ ಮೆಂತ್ಯ ಪಲ್ಯ ಮಾಡ್ಕೊಳಕ್ಕೆ ಬೆಳ್ಳುಳ್ಳಿ ಹಾಕ್ಕೊಂಡೇನಿ. ಎಣ್ಣೆ ಕಾದ್ಮೇಲೆ ಅದ್ರೊಳಗೆ ಹಸಿ ಖಾರ ರೀ, ಉಳಿದಿದ್ದು ಹಸಿ ಖಾರ ರೀ ಹಾಕ್ಕೊಂಡೇನಿ. ಹಿಂಗೆ ಮಾಡ್ಕೊಂಡು ನೋಡಿರಿ ನೀವು, ಭಾರಿ ಬೆಸ್ಟ್ ಆಗ್ತೈತಿ ಮೆಂತ್ಯ ಪಲ್ಯ. ನಮಗೆ ರೀ ಮೆಂತ್ಯ ಪಲ್ಯ, ಕಿರ್ಕಲ್ ಪಲ್ಯ, ರಾಜಗಿರಿ ಪಲ್ಯ, ಕಡ್ಲಿ ಪಲ್ಯ, ರೊಟ್ಟಿ ಒಳಗೆ ಖಡಕ್ ರೊಟ್ಟಿ ಒಳಗೆ ಭಾರಿ ಪ್ರೀತಿ ನೋಡಿರಿ. ಬಟ್ಟೆ ಖಡಕ್ ರೊಟ್ಟಿ ಜೊತೆ ಹಿಂಗೆ ಪಲ್ಯ ಐತಂದ್ರೆ ನಮಗೆ ಜಾಸ್ತಿನೇ ಊಟ ಹೋಗ್ತೈತೆ ಅಂತ ಹೇಳ್ತೀನಿ ರೀ. ಒಮ್ಮೆ ಹಿಂಗೆ ಮಾಡಿ ನೋಡಿರಿ. ಇವು ಸಂತೆ ಸಿಗ್ತಾವೆ ನುಚ್ಚುಬೇಳೆ ರೀ. ಇವು ನುಚ್ಚುಬೇಳೆ ನೆನೆಸಿಟ್ಕೊಂಡೀನಿ ರೀ. ನಾನು ನೆನೆಸಿಟ್ಕೊಂಡದು ಹಾಕ್ಕೊಂಡೀನಿ. ತೊಗರಿ ಕಾಳು ಹಾಕಿದ್ರೆ ಒಂದಿಷ್ಟು ದಪ್ಪ ಅನಿಸ್ಬಿಡ್ತಾವೆ. ಇದು ಪಲ್ಯಕ್ಕೆ ಮೆತ್ತಗಾದ್ಮೇಲೆ ಆಗ್ತೈತಲ್ರಿ, ಆಗ್ತೈತಲ್ರಿ ಪಲ್ಯ, ಅದಕ್ಕೆ ಮೇಕಪ್ ಆಗಿಬಿಡ್ತೈತಿ ನೋಡಿರಿ. ಹಾಗಾಗಿ ನುಚ್ಚುಬೇಳೆ ಮತ್ತು ಇಲ್ಲಕ್ಕೆ ಹೆಸರು ಬೇಳೆ ಇರ್ತಾವೆ ನೋಡಿರಿ, ಬೆಸ್ಟ್ ರೀ ಇದಕ್ಕೆ ಹಾಕಕ್ಕೆ. ಮ್ಯಾಲೆ ಒಂದಿಷ್ಟು ಉಪ್ಪು ಹಾಕಿ ಮುಚ್ಚಿಟ್ಟು ಬಿಡೋಣ್ರಿ ಪಲ್ಯ.
ಮಸ್ತ್ ಆಗ್ತೈತ್ರಿ ಅವಾಗ. ತಾನೇ ನೀರು ಬಿಡ್ತೈತ್ರಿ. ಇದಕ್ಕಿನ್ನ ಸೊಪ್ಪಿನ ಪಲ್ಯಕ್ಕಂತೂ ನಾವು ಯಾವುದಕ್ಕೂ ನೀರು ಹಾಕಂಗಿಲ್ರಿ. ತಾನೇ ಅದು ನೀರು ಬಿಡ್ತೈತ್ರಿ. ಆ ನೀರೊಳಗೆ ಕುದ್ರೆ ಮುಗೀತ್ರಿ ಪಲ್ಯ. ಮಸ್ತ್ ಟೇಸ್ಟಿಯಾಗಿ ಬಿಡ್ತೈತಿ. ಇಲ್ಕ ನಾವೇ ನೀರು ಹಾಕಿ ಕುದಿಸಿದ್ವು ಅಂದ್ರೆ ಕಹಿನೂ ಆಗ್ತೈತ್ರಿ. ಅದೇನೂ ಟೇಸ್ಟೇ ಬರಂಗಿಲ್ಲ ನೋಡ್ರಿ. ಕುಂಬಳಕಾಯಿ ಪಲ್ಯಕ್ಕೆ ಕೊತ್ತಂಬರಿ ಹಾಕಿದ್ದಿಲ್ಲ, ನೀರಿನ ಅಂಶ ಎಲ್ಲ ಹೋಗೈತಿ. ಕೊತ್ತಂಬರಿ ಹಾಕಿ ಮುಚ್ಚಿಟ್ಟು ತೆಗೆದಿಟ್ಟು ಬಿಡ್ತೀನಿ ರೀ. ನೋಡ್ರಿ ಮುಗೀತ್ರಿ ಕುಂಬಳಕಾಯಿ ಪಲ್ಯದ ಕೆಲಸ. ಈಗ ಮೆಂತ್ಯ ಪಲ್ಯ ಅಷ್ಟೇ ನೋಡೋಣ ಏನೇನು ಆಗೈತೈತಿ. ಈ ಕಡೆ ಎತ್ತಿ ಇಟ್ಬಿಟ್ನಂದ್ರೆ ಪಟ ಮಧ್ಯಾಹ್ನ ಆಗೈತ್ರಿ. ಎಲ್ಲ ಈ ಕಡೆ ಎತ್ತಿ ಇಟ್ನಂದ್ರೆ ಚಿನ್ನೋದು ಎಲ್ಲ ಊಟಕ್ಕೆ ಹಾಕೊಂಡು ಹೋಗ್ತಾರೆ ನೋಡ್ರಿ. ಮೆಂತ್ಯ ಪಲ್ಯ ತಾನೇ ನೀರು ಬಿಟ್ಟೈತೆ ನೋಡ್ರಿ. ಎಲ್ಲ ಮಾಡ್ರಿ ನೀವು ಒಮ್ಮೆ. ನಮ್ಮ ಉತ್ತರ ಕರ್ನಾಟಕದ ಸೈಡ್ ರೀ ರೊಟ್ಟಿ ಸೊಪ್ಪಿನ ಪಲ್ಯ ಹೆಚ್ಚು ನಾವು ಹಿಂಗೆ ಮಾಡ್ತೀವ್ರಿ. ಜಾಸ್ತಿ ಬೇರೆ ಪ್ಯಾಟರ್ನಾಗ ಮಾತ್ರ ಮಾಡೋದೇ ಇಲ್ಲ. ಹಿಂಗೆ ಇರ್ತಾವ್ರಿ ಹೆಚ್ಚು ಕಡಿಮೆ ಎಲ್ಲ ಪಲ್ಯಗಳು. ಮತ್ತು ಇದು ಅನ್ನ ಜೋಡಿ ಬಾಜುಗಳು ತಿನ್ಲಾಕ ಮಸ್ತ್ ಇರ್ತೈತ್ರಿ. ಚಪಾತಿಗೂ ಬೆಸ್ಟ್ ರೀ. ಸಜ್ಜಿ ರೊಟ್ಟಿ ಅಂತ ಕೇಳಬೇಡ್ರಿ ನೀವು, ಅಷ್ಟು ಚಂದ ಇರ್ತೈತಿ ನೋಡ್ರಿ ಟೇಸ್ಟ್. ಅದು ಮೆಂತ್ಯ ಪಲ್ಯ ನೋಡ್ರಿ. ಈಗೆಲ್ಲ ನೀರು ಹೋಗಿತ್ರಿ. ಈಗ ಚಂದಾಗಿತ್ತಿಲ್ರಿ ಮೆಂತ್ಯ ಪಲ್ಯ. ಒಮ್ಮೆ ಹಿಂಗೆ ಮಾಡಿ ನೋಡ್ರಿ, ಇದನ್ನು ಮಸ್ತ್ ಆಗ್ತೈತಿ. ಈಗ ನೋಡ್ರಿ ತೆಗೆದಿಟ್ಟಿನಿ. ಎರಡು ಈ ಕಡೆ ಎತ್ತಿಟ್ಬಿಟ್ನಿ ಅಂದ್ರೆ ಪಟ ರೊಟ್ಟಿ ಬಡಿದ್ನಿ ಅಂದ್ರೆ ಮುಗೀತ್ರಿ. ಊಟ ಮಾಡ್ತಾರೆ ಹಾಕ್ಕೊಂಡು ಈಗ ರೊಟ್ಟಿ ಅಷ್ಟು ಮಾಡಿಬಿಡ್ತೀನಿ ರೀ. ಹಿಟ್ಟು ನಾದೋದು ರೊಟ್ಟಿ ಮಾಡೋದೆಲ್ಲ ಚಿಕನ್ ರೆಸಿಪಿ ಮಾಡಿದ್ನಲ್ರಿ, ಅದ್ರ ವಿಡಿಯೋ ಒಳಗೆ ತೋರಿಸಿನಂತ. ಈಗ ನೋಡ್ರಿ ರೊಟ್ಟಿ ಮಾಡಾಕತ್ತೀನಿ. ಇದನ್ನ ಎತ್ತಿ ಹಾಕ್ಬೇಕ್ರಿ ಹಿಂದೆ ಮುಂದೆ. ಈಗ ನೋಡ್ರಿ ಮೆತ್ತನ ರೊಟ್ಟಿ ಬೇಕಂದ್ರೆ 2 ಸೈಡ್ ಈ ಕಡೆ ಬೇಯಿಸಿದ್ರೆ 2 ಸೈಡ್ ಈ ಕಡೆ ಬೇಯಿಸಿದ್ರೆ ಆಯ್ತು. ಇಷ್ಟೊಳಗೆ ಮೆತ್ತನ ರೊಟ್ಟಿ ಹಾಕಿಬಿಡ್ತಾರೆ ನಮ್ಗೆ. ಆದರೆ ಕಡಕ್ ರೊಟ್ಟಿ ಮಾಡ್ಬೇಕಾರೆ ಮೇಲೆ ಹಿಂಗೆ ಹೊಳ್ಳಿ ಮುಳ್ಳಿ ಎತ್ತಿ ಹಾಕ್ಬೇಕ್ರಿ. ಒಂದಿಷ್ಟು ಮೆತ್ತನ ರೊಟ್ಟಿ ಮಾಡಿಕೊಟ್ಟೇರಿ ಶ್ರೀಹರಿಗೆ. ಅವ್ ಕಟ್ಟಿ ರೊಟ್ಟಿ ತಿನ್ನಬಲ್ಲತ್ತಂದ. ಈಗ ನಮ್ಮ ಮನೆಯವ್ರಿಗೆ ನಮ್ಮ ಚಿನ್ನುಗ ಕಡಕ್ ರೊಟ್ಟಿ ಮಾಡಾಕ್ತೀನಿ ರೀ. ಹಿಂಗೆ ಹೊಳ್ಳಿ ಮುಳ್ಳಿ ಎತ್ತಿ ಹಾಕಿದ್ವಿ ಅಂದ್ರೆ ಕಡಕ್ ರೊಟ್ಟಿ ಆಗಿಬಿಡ್ತಾರೆ. ಅಂದ್ರೆ ಒಂದಿಷ್ಟು ಟೈಮ್ ತೊಗೋತೈತ್ರಿ. ಹಿಂಗೆ ಜಳಕ್ಕೆ ಒಂದಿಷ್ಟು ಬಾಜುಕ ತೆವಿಗೆ ಹಚ್ಚಿ ಹಿಂಗೆ ಇಡ್ಬೇಕ್ರಿ. ತೆವ್ಯಾಗ ಹಾಕ್ಲಿಕ್ಕಂದ್ರೆ ಹಿಂಗೆ ಬಾಜುಕ್ಕೆ ಇಟ್ರೆ ಕಡಕ್ ರೊಟ್ಟಿ ಆಗಿಬಿಡ್ತಾವ್ರಿ ನಮಗೆ. ಇದನ್ನೇ ಹೊಳ್ಳಿ ಮುಳ್ಳಿ ಎತ್ತಿ ಹಾಕ್ಕೋಬೇಕು ನೋಡ್ರಿ. ಹಿಂಗೆ ಉಲ್ಟಾ ಶೀಲ ಮಾಡಿ ಹಾಕ್ಕೊಂಡಿವಿ ಅಂದ್ರೆ ಮಸ್ತ್ ಆಗ್ತೈತಿ. ಕಡಕ್ ರೊಟ್ಟಿ ರೆಡಿ ಆಗಿಬಿಡ್ತಾವ್ರಿ ನಮ್ಮ. ಭಾಳ ಎಂತ ಇಡ್ಲಿ ಕೆಡಿಸೋದಿಲ್ಲ, ಆದ್ರೆ ಸ್ವಲ್ಪ ಟೈಮ್ ತೊಗೋತೈತ್ರಿ. ಒಲೆ ಮೇಲೆ ಆದ್ರೆ ಪಟ ಆಗಿಬಿಡ್ತಾವ, ಲಘುನ ಆಗಿಬಿಡ್ತಾವ, ಮಸ್ತ್ ಟೇಸ್ಟಿನೂ ಇರ್ತಾವ್ರಿ. ಈಗ ಎಲ್ರಿ ಹಳ್ಳಿಯಾಗಿನ ಮಂದಿನೂ ಮಾಡಾಕತ್ತಿಲ್ರಿ ಒಲೆ ಮೇಲೆ. ಎಲ್ಲೋ ಒಬ್ರು ಮಾಡ್ತಾರ. ಈಗ ಅವ್ರಿಗೆ ಸಹಿತ ಗ್ಯಾಸಿನ ಒಲೆ ಬಂದ ಮೇಲೆ ಒಲೆ ಮೇಲೆ ಮಾಡೋ ಇಂಟ್ರೆಸ್ಟ್ ಹೋಗೈತಿ. ನಮಗಂತರೂ ಈಗ ಸಿಟಿ ಒಳಗೆ ಕೂತ್ಕೊಂಡು ಕಿಚನ್ ಮೇಲಿನ ರೊಟ್ಟಿ ನೆನೆಸೋದಟ್ಟೆ ನೋಡ್ರಿ. ಏನು ಮಾಡಿದ್ರಿ ಹೆಂಗೆ ಇರ್ತೈತಿ ಹೆಂಗೆ ಬರ್ತದ ಹಂಗೆ ಹೋಗ್ಬೇಕಲ್ರಿ. ನೋಡ್ರಿ ಆಯ್ತು ನೋಡ್ರಿ ಕಡಕ್ ರೊಟ್ಟಿ ರೆಡಿ ಆಗೋರು ನಮ್ಮ ಕಡಕ್ ರೊಟ್ಟಿ. ಈಗ ಹೊಳ್ಳಿ ಮುಳ್ಳಿ ಹಾಕ್ಕೊಂಡ್ಬಿಟ್ಟಿವಿ ಅಂದ್ರೆ ಹಿಂಗೆ ಜಳಕ್ಕೆ ಹಚ್ಚಿಬಿಟ್ಟಿವಿ ಅಂದ್ರೆ ರೆಡಿ ಮಸ್ತ್ ಕಡಕ್ ರೊಟ್ಟಿ ರೆಡಿ ಆಗ್ತಾವ್ರಿ. ನೋಡ್ರಿ ಎಷ್ಟು ಚಂದ ಆಗೋರು. ಒಲೆ ಮೇಲೆ ಮಾಡಿದ್ವು ಅಂದ್ರೆ ತೀರೆ ಟೇಸ್ಟಿ ಆಗ್ತಾವ್ರಿ. ಪಟ ಒಂದೇ ಟೈಮಿಗೆ 3 ರೊಟ್ಟಿ ಆಗ್ತಾವ ನೋಡ್ರಿ. ಹಳ್ಳ್ಯಾಗ ಅಷ್ಟು ಚಂದ ಮಾಡ್ತಾರೆ ಹೆಣ್ಮಕ್ಳು. ಫಾಸ್ಟ್ ಯಾಕೆ ಮಾಡ್ತಾರ್ರಿ ಹೆಣ್ಮಕ್ಳು ಹಳ್ಳಿ ಒಳಗತ್ತಂದ್ರೆ ಒಂದು ಕಲ್ ಮೇಲೆ ಇರ್ತೈತ್ರಿ, ಒಂದು ತೆವಿ ಮೇಲೆ ಇರ್ತೈತ, ಒಂದು ಕಿಚನ್ಯಾಗ ಇರ್ತೈತ. ಒಂದು ಟೈಮಿಗೆ 3 ರೊಟ್ಟಿ ಆಗಿಬಿಡ್ತಾವ ನೋಡ್ರಿ ನಮ್ಮ ಊಟಕ್ಕೆ ಹಾಕಿ ಕೊಡ್ಲಾಕತ್ತೀನಿ ರೀ. ಮೆಂತ್ಯ ಪಲ್ಯ, ಕುಂಬಳಕಾಯಿ ಪಲ್ಯ, ಹಿಂಡಿ ರೀ, ಶೇಂಗಾ ಹಿಂಡಿ, ಅಕ್ಷಿ ಹಿಂಡಿ, ಮೊಸರು, ಕಡಕ್ ರೊಟ್ಟಿ ನೋಡ್ರಿ. ತಾಟ ರೆಡಿ ಐತ್ರಿ ನಮ್ದು. ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಕಡಕ್ ರೊಟ್ಟಿ ಪಲ್ಯ ನೋಡ್ರಿ. ಮಧ್ಯಾಹ್ನ ಆಗ್ಯದ. ಇಷ್ಟು ಮೆತ್ತನ ರೊಟ್ಟಿ ಮಾಡಿ ತೆಗ್ದೇನ್ರಿ. ಚಿನ್ನುಗ ಅವ್ರ ಪಪ್ಪಾಗೆ ಎಷ್ಟು ಬೇಕೋ ಅಷ್ಟೇ ಕಡಕ್ ರೊಟ್ಟಿ ಮಾಡಿದ್ದೆ ರೀ. ಇಷ್ಟೆಲ್ಲ ಎತ್ತಿಟ್ಟು ನಾನು ಊಟ ಮಾಡ್ತೀನಿ ರೀ. ನೋಡ್ರಿ ಎಲ್ಲ ಎತ್ತಿಟ್ಟು ಬಂದು ನಾನೀಗ ಊಟ ಮಾಡಾಕತ್ತೀನಿ ರೀ. ಮಸ್ತಾಗಿತ್ತು ಅಡುಗೆ. ಮತ್ತು ನೋಡ್ರಿ ನಮ್ಮ ರೆಸಿಪಿ ಮತ್ತು ನಮ್ಮ ರಂಗೋಲಿ ನಮ್ಮ ವ್ಲಾಗ್ ಹೆಂಗೆ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಮಸ್ಕಾರ. ಮತ್ತೆ ಸಿಗ್ತೀನಿ.